ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಾನಿವತ್ತು ಒಬ್ಬಟ್ಟು ಕರ್ಜಿಕಾಯಿ ಮೋದಕ ಮಾಡೋಣ ಅಂತ ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಒಬ್ಬಟ್ಟು ಈ ಕರ್ಜಿಕಾಯಿ ಆಮೇಲೆ ಮೋದಕ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗೆ ಬರುತ್ತೋ ಏನಂತ ಗೊತ್ತಿಲ್ಲ. ಮಾಡಬೇಕು ಅಂತ ನಾನೇ ಇವತ್ತು ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಕಲ್ತ್ಕೊಳ್ತಾ ಇದ್ದೀನಿ. ಬಟ್ ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ, ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ನಾನು ತಿಂಡಿ ಮಾಡೋದಕ್ಕಿಂತ ಮುಂಚೆನೇ ದೇವ್ರಿಗೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ತಿಂಡಿ ಮಾಡಿದೆ. ತಿಂಡಿ ಮಾಡಾದ್ಮೇಲೆ ಆಮೇಲೆ ಒಂದೇ ಸಲ ದೇವ್ರಿಗೆ ಇಡೋಣ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ಅಂದರೆ ಗಣೇಶ ಹಬ್ಬದ ದಿನ ಗಣಪತಿ ಫೋಟೋಗೆ 21 ಗರಿಕೆನ ಇಟ್ಟು ಪೂಜೆ ಮಾಡಬೇಕು. ಯಾವ ಥರ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, 3 ಎಳೆದು ಅಥವಾ 5 ಎಳೆದು ಈ ಥರದ್ದು 21 ಗರಿಕೆನ ದಾರದಲ್ಲಿ ಕಟ್ಬಿಟ್ಟು ಗಣಪತಿ ಫೋಟೋಗೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಫಸ್ಟ್ ನನಗೂ ಗೊತ್ತಿರಲಿಲ್ಲ, ಬಟ್ ನನಗೂ ಗೊತ್ತಾಗಿ ನಾನು ಈ ವರ್ಷದಿಂದ ಈ ಥರ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗುತ್ತೆ, ನೀವು ಕೂಡ ಮಾಡಿ. ಫೈನಲಾಗಿ ನಾನು ದೇವರಿಗೆ ಏನೇನು ಇಡಬೇಕು ತಿಂಡಿಗಳೆಲ್ಲ ರೆಡಿ ಮಾಡಿಕೊಂಡು ದೇವ್ರ ನೈವೇದ್ಯ ಇಟ್ಟು ಪೂಜೆಯನ್ನು ಮಾಡಿದೆ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ದೇವ್ರಿಗೆ ತಿಂಡಿಯನ್ನು ಮಾಡಿಬಿಟ್ಟು ಇವಾಗ 6 ಗಂಟೆಗೆ ಪೂಜೆ ಮಾಡಿದೆ. ಫೈನಲಿ ಪೂಜೆ ಆಯಿತು. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಗಣೇಶ ಹಬ್ಬವನ್ನು ಆಚರಿಸಿದ್ದೀನಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಫಾಲೋ ಆಗಿ ಬೇಗ ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತನ್ನು ಮಾತ್ರ ಮಡಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.